ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕನ್ನಡ ಚಿತ್ರರಂಗದ ಖ್ಯಾತ ನಟ ದರ್ಶನ್ ಬಂಧನವಾಗಿ ಸಂಪೂರ್ಣ ಒಂದು ವಾರವೇ ಕಳೆದಿದ್ದು, ಕಳೆದ 8 ದಿನಗಳಿಂದ ನಟ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ. ವಿವಿಧ ರೀತಿಯಲ್ಲಿ ಆರೋಪಿಗಳ ವಿಚಾರಣೆ ನಡೀತಾ ಇದ್ದು, ಪ್ರಕರಣದ ಸಂಬಂಧ ಮಾಡಬಹುದಾದಂಥ ಎಲ್ಲ ಆರೋಗ್ಯ ತಪಾಸಣೆಯನ್ನ ಆರೋಪಿಗಳಿಗೆ ಈಗಾಗಲೇ ಮಾಡಿಸಲಾಗಿದೆ. ಸದ್ಯ ಆರೋಗ್ಯ ತಪಾಸಣೆಯನ್ನ ಎಲ್ಲ ಆರೋಪಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಅಂತ ಹೇಳಿ ಕರೆತರಲಾಗಿತ್ತು. ಈ ವೇಳೆ ನಟ ದರ್ಶನ್ ಅವರು ತಲೆಗೆ ಹಾಕಿದ್ದಂಥ ವಿಗ್ ಏನಿದೆ ಅದನ್ನ ಪೊಲೀಸರು ತೆಗೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಳೆದ 9 ದಿನಗಳಿಂದ ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಎಲ್ಲ ಆರೋಪಿಗಳನ್ನ ಇಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಆರೋಗ್ಯ ತಪಾಸಣೆಗೆ ಅಂತ ಹೇಳಿ ಕರೆದುಕೊಂಡು ಹೋಗಲಾಗಿದೆ. ಈ ವೇಳೆ ಉಳಿದಿರುವಂತಹ ಆರೋಪಿಗಳಂತೆ ದರ್ಶನ್ ಕೂದಲಿನ ಮಾದರಿಯನ್ನ ಸಂಗ್ರಹಿಸೋದಕ್ಕೆ ಪೊಲೀಸರು ದರ್ಶನ್ ಧರಿಸಿದ್ದಂತಹ ವಿಗ್ಗನ್ನ ತೆಗೆಸಿದ್ದಾರೆ ಅನ್ನುವಂತಹ ವರದಿಯಾಗಿದೆ. ಆರೋಪಿ ದರ್ಶನ್ ಅವರ ರಕ್ತ ಮತ್ತು ಕೂದಲಿನ ಸ್ಯಾಂಪಲ್ ಅನ್ನ ಪೊಲೀಸರು ಪಡೆದಿದ್ದು, ಪ್ರಕರಣದ ಸಂಬಂಧ ಆರೋಪಿಗಳ DNA ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ. ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾದ ದಿನದಿಂದ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.